ಬೆಂಗಳೂರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 6 ಮಂದಿ ದುಷ್ಕರ್ಮಿಗಳು ಕಾರಲ್ಲಿ 22 ವರ್ಷದ ಯುವತಿಯನ್ನ ಎಳೆದೊಯ್ದು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಯುವತಿಯ ಗೆಳೆಯನಿಗೆ ಚಾಕು ತೋರಿಸಿ ಫ್ರೇಜರ್ ಟೌನ್ನಿಂದ ಎಳೆದೊಯ್ದು ಕಾಕ್ಸ್ಟೌನ್ ರೈಲ್ವೆ ಹಳಿ ಬಳಿ ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ. ಕೃತ್ಯದಲ್ಲಿ ಒಬ್ಬ ಆರೋಪಿ ಹೈದರ್ ನಾಸಿರ್ನನ್ನ ಪೊಲೀಸರು ಬಂಧಿಸಿದ್ದು, ಇನ್ನುಳಿದ 5 ಆರೋಪಿಗಳ ಶೋಧ ಕಾರ್ಯ ನಡೀತಾ ಇದೆ. ದುಷ್ಕೃತ್ಯಕ್ಕೆ ಬಳಸಿದ ಸ್ಕೋಡಾ ಫ್ಯಾಬಿಯಾ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ. ಪುಲಕೇಶಿನಗರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶಶಿಶೇಖರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಇದು ಯಾವಾಗ ನಡೆದಂತಹ ಘಟನೆ, ಯಾವಾಗ ಬೆಳಕಿಗೆ ಬಂತು? ನವಿತಾ, ಗುರುವಾರ ರಾತ್ರಿ ಒಂದು ಘಟನೆ ನಡೆದಿರುವಂತದ್ದು. ಶನಿವಾರ ರಾತ್ರಿ ಈ ಬಗ್ಗೆ ಒಂದು ಫ್ರೇಜರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಿನ್ನೆ ಸಂಜೆ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹೈದರ್ ನಾಜೀರ್ ಅಂತ ಆರೋಪಿಯ ಹೆಸರು. ಗುರುವಾರ ರಾತ್ರಿ 11:30 ವೇಳೆಗೆ ಇಲ್ಲಿನ ಫ್ರೇಜರ್ ಟೌನ್ನ ಸ್ಪೆನ್ಸರ್ ರಸ್ತೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟ್ಗೆ 22 ವರ್ಷದ ಯುವತಿ ಗೆಳೆಯರೊಂದಿಗೆ ಬಂದಿರ್ತಾಳೆ. ಅಲ್ಲಿ ಸ್ನೇಹಿತರ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇರುತ್ತೆ. ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವರು ಅಲ್ಲಿಂದ ಮನೆಯಿಂದ ಹೊರಡಬೇಕಾದ್ರೆ 12:15 ಸಮಯಕ್ಕೆ ಮನೆಯ ಗೇಟ್ ಬಳಿ ಬರ್ತಾರೆ. ಈ ಸಂದರ್ಭದಲ್ಲಿ ಒಂದು ಸ್ಕೋಡಾ ಕಾರ್ ಬರುತ್ತೆ. ಸ್ಕೋಡಾ ಕಾರ್ನಲ್ಲಿ 6 ಮಂದಿ ದುಷ್ಕರ್ಮಿಗಳಿರ್ತಾರೆ. 6 ಮಂದಿಯೂ ಕೂಡ ಈಕೆ ಮತ್ತೆ ಈತನ ಸ್ನೇಹಿತ ಸುಜಿತ್ ಅಂತ ಆತನ ಹೆಸರು, ಇಬ್ಬರನ್ನು ಕೂಡ ಎಳೆದಾಡ್ತಾರೆ. ಆನಂತರ ಇವರದ್ದೇ ಕಾರ್ಗೆ, ಸುಜಿತ್ನ ಕಾರ್ಗೆ ಇಬ್ಬರನ್ನು ಕೂಡ ಹತ್ತಿಸ್ಕೊಂಡು ಕಾರ್ನಲ್ಲಿ ಹತ್ತಿಸ್ಕೊಳ್ತಾರೆ. ಉಳಿದ ಇಬ್ಬರು ಆಗ ಸ್ಕೋಡಾ ಕಾರ್ನಲ್ಲಿ ಇರ್ತಾರೆ. ಉಳಿದ ಸ್ಕೋಡಾ ಕಾರ್ನಲ್ಲಿ 4 ಜನ ಇರ್ತಾರೆ. ಉಳಿದ ಇಬ್ಬರು ಈ ಕಾರ್ನಲ್ಲಿ ಹತ್ಕೊಂಡು ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸುಮಾರು 12:30 3:30 ತನಕ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಸುತ್ತಾಡಿಸ್ತಾರೆ. ಕೊನೆಗೆ ಕಾಕ್ಸ್ಟೌನ್ ಬಳಿ ಇರುವಂತಹ ರೈಲ್ವೆ ಹಳಿಯ ಬಳಿ ಯುವಕನಿಗೆ ಚಾಕುವನ್ನ ತೋರಿಸಿ ಗಲಾಟೆ ಮಾಡಬೇಡ, ಸುಮ್ಮನಿರುವಂತಹ ಆತನನ್ನ ಎದುರಿಸ್ತಾರೆ. ಆನಂತರ ಯುವತಿಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾರೆ. ಮತ್ತೆ 50,000 ಹಣವನ್ನು ಕೊಡ್ತಾರೆ. ಹಣವನ್ನು ಕೂಡ ಕೇಳ್ತಾರೆ. ಹಣವನ್ನ ಕೊಟ್ರೆ ಬಿಟ್ಬಿಡ್ತೀವಿ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಮತ್ತೆ ಆಕೆಯ ಮೇಲೆ ಅತ್ಯಾಚಾರಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಳ್ತಾಳೆ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಎಷ್ಟಾದ್ರೂ ಕೂಡ ಅವ್ರು ಬಿಡೋದಿಲ್ಲ. ಬಿಡಬೇಕು ಅಂತ ಅಂದ್ರೆ 50,000 ಕೊಡು, ಇಲ್ಲಾಂದ್ರೆ ಕೋಪರೇಟ್ ಮಾಡುವಂತ ಆಕೆಗೆ ಬೆದರಿಕೆಯನ್ನ ಹಾಕ್ತಾರೆ. ಕೊನೆಗೆ ಪೊಲೀಸ್ನವರು ಬರೋ ಸಾಧ್ಯತೆಯನ್ನ ಗಮನಿಸಿದಂತಹ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿರುವಂತದ್ದು. ಆನಂತರ ಶನಿವಾರ ರಾತ್ರಿಯ ವೇಳೆಗೆ ಯುವತಿ ಮತ್ತೆ ಆಕೆಯ ಸ್ನೇಹಿತ ಇಬ್ರು ಕೂಡ ಠಾಣೆಗೆ ಬಂದು ಒಂದು ದೂರನ್ನ ನೀಡ್ತಾರೆ. ನಿನ್ನೆ ಸಂಜೆ ಇದೇ ಸ್ಕೋಡಾ ಕಾರು ಯಾವುದು ಘಟನೆ ನಡೆದ ದಿನ ಇವರನ್ನ ಕರ್ಕೊಂಡು ಹೋಗಿದ್ರು. ಆ ಸ್ಕೋಡಾ ಕಾರು ಇಲ್ಲಿನ ಎಂಪೈರ್ ಹೋಟೆಲ್ ಬಳಿ ನಿಂತಿರುತ್ತೆ. ಆಗ ಯುವತಿ ಮತ್ತೆ ಯುವತಿಯ ಸ್ನೇಹಿತ ಇಬ್ರು ಕೂಡ ಪೊಲೀಸರಿಗೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಅಲ್ಲಿಗೆ ಕರೆದೊಯ್ದು ಆತನನ್ನ ಈಗಾಗಲೇ ಬಂಧಿಸಿದ್ದಾರೆ. ಉಳಿದ 5 ಆರೋಪಿಗಳಿಗಾಗಿ ಈಗಾಗಲೇ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಒಂದು ತಂಡವನ್ನ ಮಾಡ್ಕೊಂಡಿದ್ದಾರೆ. ಉಳಿದ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಈಗಾಗಲೇ ಅವನ್ನ ಹೈದರ್ ನಾಸೀರನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಆತನ ಸ್ನೇಹಿತರು ಯಾರ್ಯಾರು ಅನ್ನೋ ಕೂಡ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಅವರು ಈಗ ತಲೆಮರೆಸಿಕೊಂಡಿರುವಂತದ್ದು. ಪೊಲೀಸರ ತಂಡ ಈಗ ಅವರು ಹುಡುಕಾಟಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನವಿತಾ, ಶಶಿಶೇಖರ್, ಹಾಗಾದ್ರೆ ಈ ಹುಡುಗಿ ಅಪಾರ್ಟ್ಮೆಂಟ್ಗೆ ಬಂದಿರುವಂತದ್ದು, ಅದರ ಬಗ್ಗೆ ಏನಾದ್ರೂ ಈ ಒಂದು ಗುಂಪಿಗೆ ಮೊದಲೇ ಗೊತ್ತಿತ್ತು ಅಥವಾ ಪರಿಚಯದವರ ಇವರು, ಹೇಗೆ ಈ ಬಗ್ಗೆ ಏನಾದ್ರೂ ಹುಡುಗಿ ಪೊಲೀಸರ ಹತ್ರ ಏನಾದ್ರೂ ಮಾತನಾಡಿದಾಳ, ಹೇಗೆ ಶಶಿಶೇಖರ್? ಸ್ಕೋಡಾ ಫ್ಯಾಬಿಯಾ ಕಾರ್ನಲ್ಲಿ ಬಂದಿದ್ದಂತಹ 6 ದುಷ್ಕರ್ಮಿಗಳು ಈ ಯುವತಿಗೆ ಪರಿಚಯ ಇರಲಿಲ್ಲ. ಈಕೆ ಬೆಂಗಳೂರಿನ ವಿದ್ಯಾರ್ಥಿನಿ, ಮಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ಲು. ಮಂಗಳೂರಿನಲ್ಲಿ PG ಸೆಕೆಂಡ್ ಇಯರ್ ಮುಗಿಸಿದ ನಂತರ ಬೆಂಗಳೂರಿನ ಮನೆಗೆ ಶಿಫ್ಟ್ ಆಗ್ಲಿಕ್ಕೆ ಅಂತ ಬಂದಿದ್ಲು. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಸ್ನೇಹಿತರ ಜೊತೆಗೆ ಒಂದು ಸಣ್ಣದೊಂದು ಪಾರ್ಟಿ ಇತ್ತು. ಮನೆಯಲ್ಲೇ ಗೆಳೆಯರೊಂದಿಗೆ ಪಾರ್ಟಿ ಇದ್ದಂಥದ್ದು. ಆ ಪಾರ್ಟಿಗೆ ಬಂದಂತ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಈ ಸ್ಕೋಡಾ ಫ್ಯಾಬಿಯಾ ಕಾರು ಅಲ್ಲೇ ಅವರು ಹೊಂಚು ಹಾಕ್ತಾ ಇರ್ತಾರೆ. ಯಾರಾದ್ರೂ ಇದಾರ ಅಂತ ನೋಡ್ತಾ ಇರ್ತಾರೆ. ಇವರು ಗೇಟ್ ನ ಬಳಿ ನಿಂತಿದ್ದನ್ನ ನೋಡಿದಂತಹ ಸ್ಕೋಡಾ ಕಾರ್ನಲ್ಲಿ ಇದ್ದಂತಹ ದುಷ್ಕರ್ಮಿಗಳು ಅಲ್ಲೇ ವಾಚ್ ಮಾಡ್ತಾರೆ. ಆನಂತರ ಇವರ ಕಾರ್ ಬಳಿ ನಿಂತು ಬಂದು ಅವ್ರನ್ನ ಬಲವಂತವಾಗಿ ಸುಜಿತ್ನ ಕಾರಿಗೆ ಎಳೆದೊಯ್ದು, ಹಾಗೆ ಇಬ್ಬರನ್ನು ಕೂಡ ಎಳೆದೊಯ್ದು ಹತ್ತಿಸ್ಕೊಳ್ತಾರೆ. ಮತ್ತೆ ಅವ್ರ ಮೇಲೆ ಕುತ್ತಿಗೆಗೆ ಚಾಕುವನ್ನ ಇಟ್ಟು ಬೆದರಿಸಿ ಸುಜಿತ್ನ ಕಾರಿನಲ್ಲಿ ಹೋಗ್ತಾರೆ. ಆ ಕಾರಿನ ಹಿಂದೆ ದುಷ್ಕರ್ಮಿಗಳ ಮತ್ತೊಂದು ಕಾರ್ ಸ್ಕೋಡಾ ಫ್ಯಾಬಿಯಾದಲ್ಲಿ ಫಾಲೋ ಮಾಡ್ತಾ ಇರುವಂತದ್ದು. ಒಟ್ಟು 6 ಮಂದಿ ದುಷ್ಕರ್ಮಿಗಳಿದ್ರು. ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಮತ್ತೆ ಆಕೆಯನ್ನ
ಲೈಂಗಿಕವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಇದ್ಯಾವುದು ಆಗದೆ ಇದ್ದಂತ ಸಂದರ್ಭದಲ್ಲಿ ಪೊಲೀಸರು ಬಂದ್ಬಿಡಬಹುದು, ಮತ್ತೆ ಇಷ್ಟೆಲ್ಲ ಆಗಿದೆ, ಮತ್ತೆ ಬೀಟ್ ಪೊಲೀಸರು ಬರಬಹುದು ಅನ್ನೋ ಭಯದಿಂದಾಗಿ ಅವರು ಆ ಕಾರನ್ನ ಮತ್ತೆ ಆಕೆಯನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ಸ್ಕೋಡಾ ಫ್ಯಾಬಿಯಾ ಕಾರು ನಿನ್ನೆ ಸಂಜೆ ಇಲ್ಲಿ ಎಂಪೈರ್ ಹೋಟೆಲ್ ಬಳಿ ಇರುತ್ತೆ. ಈ ಬಗ್ಗೆ ಅವ್ರ ಯುವಕನೇ ಒಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾನೆ. ಆ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಸ್ಕೋಡಾ ಕಾರನ್ನ ಮತ್ತೆ ಅದರ ಮಾಲೀಕ ಹೈದರ್ ನಾಸಿರ್ನನ್ನ ಇವಾಗಲೇ ಪೊಲೀಸರು ಬಂಧನಕ್ಕೊಳಪಡಿಸಿರುವಂತದ್ದು. ಶಶಿಶೇಖರ್, ಈಗಾಗಲೇ ನಾಸಿರ್ನನ್ನ ಬಂಧಿಸಲಾಗಿದೆ. ಹಲ್ಲೆ ಈಗಾಗಲೇ ನಾಸಿರ್ನನ್ನ ಬಂಧಿಸಲಾಗಿದೆ. ಅವನ ಹಿನ್ನೆಲೆ ಏನು? ಈ ಹಿಂದೆ ಕೂಡ ಏನಾದ್ರೂ ಇವನ ಬಗ್ಗೆ ಪ್ರಕರಣಗಳು ದಾಖಲಾಗಿತ್ತೆ? ಇದರ ಬಗ್ಗೆ ಏನಾದ್ರೂ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರಾ? ಹೇಗೆ ಶಶಿಶೇಖರ್? ನಾಸಿರ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾವ ಪ್ರಕರಣವೂ ಕೂಡ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರಲಿಲ್ಲ. ಆತನ ಮೇಲೆ ಬೇರೆ ಎಲ್ಲಾದ್ರೂ ಪ್ರಕರಣ ದಾಖಲಾಗಿದ್ಯಾ, ಈ ಹಿಂದೆ ಆತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ನ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಷ್ಟೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಆತನ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಇದು ಮೊದಲ ಅಟೆಂಪ್ಟ್ ಅಂತ ಪೊಲೀಸರು ಹೇಳಲಾಗ್ತಾ ಇದೆ. ಹಾಗಾಗಿ ಆತನ ಹಿನ್ನೆಲೆಯ ಬಗ್ಗೆ ಮತ್ತೆ ಆತನ ಕುಟುಂಬದವರನ್ನು ಕೂಡ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಆತನ ತಂದೆ ಒಬ್ಬ ರಾಜಕೀಯ ಪಕ್ಷಕ್ಕೆ ಸೇರಿದ ಒಬ್ಬ ಮುಖಂಡ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ. ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಮತ್ತೆ ಈತನ ಸ್ನೇಹಿತರು ಯಾರ್ಯಾರಿದ್ದಾರೆ, ಈತನ ಜೊತೆಗೆ ಏನು ಉಳಿದ 5 ದುಷ್ಕರ್ಮಿಗಳಿದ್ರು, ಅವರನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಬೇರೆ ಬೇರೆ ಸ್ನೇಹಿತರನ್ನ, ಈತನಿಗೆ ಗೊತ್ತಿರುವಂತಹ ಸ್ನೇಹಿತರನ್ನ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್ಗೆ.